ಕನ್ನಡ ಇಂಡಸ್ಟ್ರಿಯಲ್ಲಿ 2024ರ ಮೊದಲ ಅರ್ಧ ಮುಗಿದಿದೆ ಆ್ಯಂಡ್ ಸಾಕಷ್ಟು ಸಿನಿಮಾಗಳು ರಿಲೀಸ್ ಕೂಡ ಆಗಿ ಒಳ್ಳೆಯ ರೆಸ್ಪಾನ್ಸನ್ನು ಪಡ್ಕೊಂಡಿವೆ. ಸೊ ಈ ವಿಡಿಯೋದಲ್ಲಿ 2024ರ ಮೊದಲ ಅರ್ಧದಲ್ಲಿ ಗೆದ್ದು ಬೀಗಿದಂಥ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಉಪಾಧ್ಯಕ್ಷ ಇದು ಅನಿಲ್ ಕುಮಾರ್ ಅವರ ನಿರ್ದೇಶನದಲ್ಲಿ ಚಿಕ್ಕಣ್ಣ, ಮಾಳವಿಕಾ ವಾಸುಪಾಲ್ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಸಿನಿಮಾ. ಚಿಕ್ಕಣ್ಣ ಅವರು ಹೀರೋ ಆಗಿ ಡೆಬ್ಯೂ ಮಾಡಿದಂಥ ಸಿನಿಮಾ ಇದಾಗಿತ್ತು. ಜನರಿಂದ ಥಿಯೇಟ್ರಲ್ಲಿ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡಂಥ ಸಿನಿಮಾ IMDbಯಲ್ಲಿ 6.2 ರೇಟಿಂಗನ್ನು ಪಡ್ಕೊಂಡಿದೆ. ಈ ಸಿನಿಮಾ ಈಗ ಸನ್ನೆಕ್ಸ್ಟಲ್ಲಿ ಅವೈಲೇಬಲ್ ಇದೆ. ಯಾರೆಲ್ಲ ಇನ್ನೂ ನೋಡಿಲ್ವೋ, ಒಂದು ಒಳ್ಳೆಯ ಕಾಮಿಡಿ ಜಾನರ್ನ ಸಿನಿಮಾ ನೋಡ್ಬೇಕು ಅಂದ್ಕೊಂಡವರು ದಯವಿಟ್ಟು ಹೋಗಿ ಈ ಸಿನಿಮಾನ ನೋಡಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಆಲ್ರೆಡಿ ಈ ಸಿನಿಮಾ ಗೆದ್ದು ಬೀಗಿದ ಸಿನಿಮಾಗಳ ಲಿಸ್ಟಿಗೆ ಸೇರಿದೆ. ಒಂದು ಸರಳ ಪ್ರೇಮ ಕಥೆ. ಸಿಂಪಲ್ ಸುನಿ ಅವರ ನಿರ್ದೇಶನದಲ್ಲಿ ವಿನಯ್ ರಾಜ್ಕುಮಾರ್, ಸ್ವಾತಿಷ್ಠಾ ಕೃಷ್ಣನ್, ಮಲ್ಲಿಕಾ ಸಿಂಗ್ ಅವರ ಮುಖ್ಯ ಪಾತ್ರದಲ್ಲಿ ಬಂದ ಸಿನಿಮಾ ಇದಾಗಿತ್ತು. ಸಿಂಪಲ್ ಸುನಿ ಅವರ ಸಿನಿಮಾ ಅಂದ ಮೇಲೆ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇತ್ತು. ಆ್ಯಂಡ್ ಆ ಎಕ್ಸ್ಪೆಕ್ಟೇಷನ್ಸನ್ನು ಸಿನಿಮಾ ರೀಚ್ ಮಾಡಿ ಥಿಯೇಟ್ರಲ್ಲಿ ಜನರಿಂದ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಳ್ತು. ಜೊತೆಗೆ IMDbಯಲ್ಲಿ ಈ ಸಿನಿಮಾ 7.5 ರೇಟಿಂಗನ್ನು ಕೂಡ ಪಡ್ಕೊಂಡಿದೆ. ಸೊ ಒಂದು ಫೀಲ್ ಗುಡ್ ಲವ್ ಸ್ಟೋರಿ ಸಿನಿಮಾನ ನೋಡಬೇಕು ಅಂದ್ಕೊಂಡಿರೋರು ಈ ಸಿನಿಮಾ ಅಮೆಝಾನ್ ಪ್ರೈಮಲ್ಲಿ ಅವೈಲೇಬಲ್ ಇದೆ. ದಯವಿಟ್ಟು ಹೋಗಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಶಾಕಾಹಾರಿ ಸಂದೀಪ್ ಸುಂಕದವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಇದು. ರಂಗಾಯಣ ರಘು, ಗೋಪಾಲಕೃಷ್ಣ ದೇಶಪಾಂಡೆ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ವರ್ಷದ ಮರ್ಡರ್ ಮಿಸ್ಟ್ರಿ ಸಿನಿಮಾಗಳಲ್ಲಿ ಇದೊಂದು ಅದ್ಭುತ ಸಿನಿಮಾ ಅನ್ನಬಹುದು. ಅದರಲ್ಲೂ ರಂಗಾಯಣ ರಘು ಅವರ ನಟನೆಗೆ ನಾನಂತೂ ಫಿದಾ ಆಗಿದ್ದೀನಿ. ಅದರಿಂದನೇ ಈ ಸಿನಿಮಾ ಥಿಯೇಟ್ರಲ್ಲಿ ಜನರಿಂದ ಅದ್ಭುತ ಪ್ರಶಂಸೆಯನ್ನು ಪಡ್ಕೊಂಡು ಗೆದ್ದು ಬೀಗಿದ ಸಿನಿಮಾಗಳ ಲಿಸ್ಟಿಗೆ ಸೇರಿಕೊಂಡಿದೆ. ಸೊ ಈ ಸಿನಿಮಾಗೆ IMDbಯಿಂದ 8 ರೇಟಿಂಗ್ ಸಿಕ್ಕಿದೆ. ಈ ಸಿನಿಮಾ ಅಮೆಝಾನ್ ಪ್ರೈಮಲ್ಲಿ ಅವೈಲೇಬಲ್ ಇದೆ. ಯಾರೆಲ್ಲ ಇನ್ನೂ ನೋಡಿಲ್ವೋ, ಒಂದು ಒಳ್ಳೆಯ ಮರ್ಡರ್ ಮಿಸ್ಟ್ರಿ ಸಿನಿಮಾ ನೋಡಬೇಕು ಅಂದ್ಕೊಂಡಿರೋರು ದಯವಿಟ್ಟು ಹೋಗಿ ಈ ಸಿನಿಮಾನ ನೋಡಿ ಅಂತ ನಾನು ಹೇಳ್ತೀನಿ. ಯುವ ಸಂತೋಷ್ ಆನಂದರಾಮ್ ಅವರ ನಿರ್ದೇಶನದಲ್ಲಿ ಯುವರಾಜ್ ಕುಮಾರ್, ಸಪ್ತಮಿ ಗೌಡ, ಅಚ್ಯುತ್ ಕುಮಾರ್ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಸಿನಿಮಾ ಇದು. ಯುವರಾಜ್ ಕುಮಾರ್ ಅವರ ಡೆಬ್ಯೂ ಸಿನಿಮಾ ಇದಾಗಿತ್ತು. ಥಿಯೇಟ್ರಲ್ಲಿ ಜನರಿಂದ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡು ಈ ಸಿನಿಮಾ ಗೆದ್ದು ಬೀಗಿತ್ತು. ಅಮೆಝಾನ್ ಪ್ರೈಮಲ್ಲಿ ಈ ಸಿನಿಮಾ ಇವಾಗ ಅವೈಲೇಬಲ್ ಇದೆ. ಈ ಸಿನಿಮಾಗೆ IMDbಯಿಂದ 5.8 ರೇಟಿಂಗ್ ಸಿಕ್ಕಿದೆ. ಸೊ ಯುವರಾಜ್ ಕುಮಾರ್ ಅವರ ನಟನೆ ಆ್ಯಂಡ್ ಡ್ಯಾನ್ಸನ್ನು ನೋಡಬೇಕು ಅಂದ್ಕೊಂಡಿರೋರು, ಜೊತೆಗೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡಬೇಕು ಅಂದ್ಕೊಂಡಿರೋರು ದಯವಿಟ್ಟು ಹೋಗಿ ಈ ಸಿನಿಮಾನ ನೋಡ್ಬೋದು. ಬ್ಲಿಂಕ್ ಬೆಂಗಳೂರು ಶ್ರೀನಿಧಿಯವರ ನಿರ್ದೇಶನದಲ್ಲಿ ಬಂದ ಸಿನಿಮಾ ಇದು. ದೀಕ್ಷಿತ್ ಶೆಟ್ಟಿ, ಚೈತ್ರಾ ಜೆ ಆಚಾರ್ಯ, ಮಂದಾರ ಭಟ್ಟರಹಳ್ಳಿಯವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದೊಂದು ಸೈನ್ಸ್ ಫಿಕ್ಷನ್ ಥ್ರಿಲ್ಲರ್ ಜಾನರ್ನ ಸಿನಿಮಾ ಆಗಿತ್ತು. ಒಂದು ಡಿಫ್ರೆಂಟ್ ಕಾನ್ಸೆಪ್ಟನ್ನು ಡಿಫ್ರೆಂಟ್ ವೇನಲ್ಲೇ ಬೆಂಗಳೂರು ಶ್ರೀನಿಧಿಯವರು ಪ್ರೆಸೆಂಟ್ ಮಾಡಿದರು. ಆ್ಯಂಡ್ ಥಿಯೇಟ್ರಲ್ಲಿ ಒಳ್ಳೆಯ ರೆಸ್ಪಾನ್ಸನ್ನು ಪಡ್ಕೊಂಡಂಥ ಈ ಸಿನಿಮಾ ಅಮೆಝಾನ್ ಪ್ರೈಮಲ್ಲಿ ಬಂದಾಗ ಜನ ಅದನ್ನು ನೋಡಿ ಥಿಯೇಟ್ರಲ್ಲಿ ಇಂತಹ ಸಿನಿಮಾನ ಮಿಸ್ ಮಾಡ್ಕೊಂಡ್ವಾ ಅಂತ ಗಿಲ್ಟನ್ನು ಪಟ್ಟಿರೋದು ಕೂಡ ಇದೆ. ಸೊ ಈ ಸಿನಿಮಾ IMDbಯಲ್ಲಿ 7.9 IMDb ರೇಟಿಂಗ್ಸನ್ನು ಪಡ್ಕೊಂಡು ಅಮೆಝಾನ್ ಪ್ರೈಮಲ್ಲಿ ಇದೆ. ಸೊ ಯಾರೆಲ್ಲ ಇನ್ನೂ ನೋಡಿಲ್ವೋ ದಯವಿಟ್ಟು ಹೋಗಿ ಈ ಸಿನಿಮಾನ ನೋಡಿ, ನಿಮಗೆ ಈ ಸಿನಿಮಾ ದಂಗಾಗಿಸುತ್ತೆ ಅಂತ ನಾನು ಹೇಳ್ತೀನಿ. ಓಟು ರಾಘವ್ ನಾಯಕ್ ಮತ್ತು ಪ್ರಶಾಂತ್ ರಾಜ್ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಇದು. ಸಿನಿಮಾದಲ್ಲಿ ಆಸಿಕಾ ರಂಗನಾಥ್, ಪ್ರವೀಣ್ ತೇಜ್, ಸಿರಿ ರವಿಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದೊಂದು ಮೆಡಿಕಲ್ ಥ್ರಿಲ್ಲರ್ ಜಾನರ್ನ ಸಿನಿಮಾ ಆಗಿತ್ತು. IMDbಯಿಂದ ಈ ಸಿನಿಮಾ 7.9 ರೇಟಿಂಗ್ಸನ್ನು ಪಡ್ಕೊಂಡಿದೆ. ಥಿಯೇಟ್ರಲ್ಲಿ ಜನರಿಂದ ಅದ್ಭುತ ರೆಸ್ಪಾನ್ಸನ್ನು ಈ ಸಿನಿಮಾ ಪಡ್ಕೊಂಡು ಗೆದ್ದು ಬೀಗಿತ್ತು ಅನ್ನಬಹುದು. ಸದ್ಯಕ್ಕೆ ಈ ಸಿನಿಮಾ ಅಮೆಝಾನ್ ಪ್ರೈಮಲ್ಲಿ ಅವೈಲೇಬಲ್ ಇದೆ. ಯಾರೆಲ್ಲ ಇನ್ನೂ ನೋಡಿಲ್ವೋ, ಒಂದು ಥ್ರಿಲ್ಲರ್ ಜಾನರ್ನ ಸಿನಿಮಾ ನೋಡಬೇಕು ಅಂದ್ಕೊಂಡಿರೋರು ಇವಾಗಲೇ ಹೋಗಿ ಈ ಸಿನಿಮಾನ ನೋಡಿ. ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದಂತಹ 2024ರ ಮೊದಲ ಅರ್ಧದಲ್ಲಿ ಗೆದ್ದು ಬೀಗಿದ ಸಿನಿಮಾಗಳು. ಈ ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ
ಮತ್ತೆ ಸಿಗೋಣ.